ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪಾವ್ ಭಾಜಿ. ಈ ಪಾವ್ ಭಾಜಿ ತುಂಬಾನೇ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದಾದಂತಹ ರೆಸಿಪಿ. ಇದು ತುಂಬಾನೇ ರುಚಿಯಾಗಿರುತ್ತದೆ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತದೆ. ಈಗ ಪಾವ್ ಭಾಜಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಕ್ಯಾಪ್ಸಿಕಮ್ 2, ಟೊಮೆಟೊ 2, ಆನಿಯನ್ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಬಟರ್ 2 ಸ್ಪೂನ್, ಪಾವ್ ಭಾಜಿ ಮಸಾಲ 1 ಸ್ಪೂನ್, 1 ಗ್ಲಾಸ್ ಆಗುವಷ್ಟು ವಾಟರ್, ಕೊತ್ತಂಬರಿ ಪೌಡರ್ 1 ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್, ರುಚಿಗೆ ಉಪ್ಪು, ಚೀಸ್ 50 ಗ್ರಾಂ, ಅರಿಶಿನ ಪುಡಿ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಗ್ರೀನ್ ಚಿಲ್ಲಿ 2, ಕೊತ್ತಂಬರಿ ಸೊಪ್ಪು ಮತ್ತೆ ಆಯಿಲ್. ಈಗ ಹೇಗ್ ಮಾಡೋದು ನೋಡೋಣ. ಒಂದು ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಮತ್ತೆ 1 ಸ್ಪೂನ್ ಬಟರ್ ಹಾಕಿ ಬಿಸಿ ಆದ್ಮೇಲೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಜೀರಿಗೆ ಫ್ರೈ ಆದ್ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೀನ್ ಚಿಲ್ಲಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಗ್ರೀನ್ ಚಿಲ್ಲಿನೂ ಚೆನ್ನಾಗಿ ಫ್ರೈ ಆಗ್ಬೇಕು. ಗ್ರೀನ್ ಚಿಲ್ಲಿ ಚೆನ್ನಾಗಿ ಫ್ರೈ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ನ ಹಾಕಿ 1-2 ನಿಮಿಷ ಆಗುವಷ್ಟು ಟೈಮ್ ವರೆಗೂ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ಚಾನೆಲ್ಗೆ ಸಪೋರ್ಟ್ ಮಾಡಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಪಾವ್ ಭಾಜಿ ಮಸಾಲ, ಇದು ಎಲ್ಲ ಶಾಪಲ್ಲೂ ಸಿಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಈಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 1 ಗ್ಲಾಸ್ ಆಗುವಷ್ಟು ವಾಟರ್ನ ಸೇರಿಸ್ಕೊಳ್ಬೇಕು. ಜಾಸ್ತಿ ಹಾಕೊಳ್ಳೋದೇನ್ ಬೇಡ, 1 ಗ್ಲಾಸ್ ಆಗುವಷ್ಟು ಹಾಕೊಂಡ್ರೆ ಸಾಕು. ವಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಅದನ್ನ ಬೇಯಿಸ್ಕೊಳ್ಬೇಕು. ವಾಟರ್ ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ ತಿರ್ಸ್ಕೊಳ್ತಾ ಬೇಯಿಸ್ಕೊಂಡ್ರೆ ಈ ತರ ಸಾಫ್ಟ್ ಆಗುತ್ತೆ. ಈಗ ಒಂದು ಪ್ಯಾನ್ ನ ಬಿಸಿ ಇಟ್ಕೊಂಡು 1 ಸ್ಪೂನ್ ಬಟರ್ ಹಾಕೊಳ್ಬೇಕು. ಬಟರ್ ಬಿಸಿ ಆದ್ಮೇಲೆ ಮಾಡಿಟ್ಕೊಂಡಿರೋ ಪಾವ್ ಭಾಜಿ ಮಸಾಲಾನ ಹಾಕೊಳ್ಬೇಕು. ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಬಟರ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬೇಕು. ದಯವಿಟ್ಟು ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇರೋರು ಫಾಲೋ ಮಾಡೋದನ್ನ ಮರಿಬೇಡಿ. ಈಗ ಪಾವ್ ಬನ್ನ ಮಧ್ಯಕ್ಕೆ ಕಟ್ ಮಾಡಿ
ಮಸಾಲ ಮೇಲಿಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ಮಸಾಲ ಪಾವ್ ಬನ್ಗೆ ಹಿಡ್ಕೊಳ್ಬೇಕು. ಹಾಗೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಿಧಾನಕ್ಕೆ ತಿರ್ಸ್ ಹಾಕೊಳ್ಬೇಕು. ಈಗ ಚೀಸ್ ತಗೊಂಡಿದ್ವಲ್ಲ ಅದನ್ನ ಹೀಗೆ ತುರ್ಕೊಳ್ಬಹುದು ಅಥವಾ ತುರ್ದಿಟ್ಟು ಅದನ್ನ ಮೇಲ್ಗಡೆ ಹಾಕೊಳ್ಬಹುದು. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆತರ ಮಾಡ್ಕೊಳ್ಳಿ. ಈಗ ಗ್ರೇವಿನೆಲ್ಲ ಹೀಗೆ ಪಾವ್ ಬನ್ನಿಗೆ ಹಾಕ್ಬಿಟ್ಟು ಎರಡನ್ನು ಕ್ಲೋಸ್ ಮಾಡಿ ಪ್ರೆಸ್ ಮಾಡ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ಚೀಸನ್ನ ಹಾಕೊಂಡ್ರೆ ರುಚಿಕರವಾದ ಪಾವ್ ಬಜ್ಜಿ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗತ್ತೆ. ದಯವಿಟ್ಟು ಚಾನೆಲ್ಗೆ ಸಪೋರ್ಟ್ ಮಾಡಿ.